ಇನ್ನು ಒಂದಷ್ಟು ಹಿರಿಯ ನಾಯಕರ ಅಸಮಾಧಾನವನ್ನು ಮತ್ತೆ ಬಿ ಜೆ ಪಿ ವಿಚಾರ ಅಂತ ಅಲ್ಲ, ಯಾಕಂದರೆ ಬಿ ಜೆ ಪಿಯಲ್ಲಿ ನೀವು ಅಲ್ಲಿ ಇದ್ದು ಬಂದವರು, ಆಳಾಗಲವನ್ನು ನೋಡ್ಕೊಂಡು ಬಂದವರು, ಬಹಿರಂಗವಾಗಿ ಎಷ್ಟೇ ನಾಯಕರು ಮಾತನಾಡಿದ್ರೂ ಕೂಡ ಒಂದಷ್ಟು ವಿಷಯಗಳು ಅಲ್ಲಿ ಸರಿ ಹೋಗ್ತಾ ಇಲ್ಲ ಅನ್ನೋದು. ಯತ್ನಾಳ್ ಅವ್ರ ವಿಷಯ, ಸೋಮಣ್ಣ ಅವ್ರ ವಿಷಯ, ಸೋಮಣ್ಣ ಅವರು ಕಾಂಗ್ರೆಸ್ಸಿಗೆ ಬರ್ತಾರೆ ಅಂತ ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಹೇಳ್ತಾ ಇದ್ರು. ಬಟ್ ಈಗ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಇದೇ ಒಂದು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಸೊ ಈ ಅಸಮಾಧಾನಿತರನ್ನ ಕರೆತರುವಂತಹ ಪ್ರಯತ್ನಗಳು ಕಾಂಗ್ರೆಸ್ನಲ್ಲಿ ನೋಡ್ರಿ, ನಾವು ಒಂದು ಹೇಳ್ತೀನಿ, ಅಲ್ಲಿ ಸಾಕಷ್ಟು ಜನ ಅಸಮಾಧಾನ ಇದ್ದವರಿದ್ದಾರೆ, ಬೇಜಾರಾಗಿದ್ದವ್ರು ಇದ್ದಾರೆ. ನಾ ಯಾರಿಗೂ ಟಚ್ ಮಾಡಕ್ಕೆ ಹೋಗಿಲ್ಲ, ಇದನ್ನು ನಾನು ಆಪರೇಷನ್ ಮಾಡಲಿಕ್ಕೂ ಹೊಂಟಿಲ್ಲ, ಟಚ್ಚು ಮಾಡ್ಲಿಕ್ಕೆ ಹೋಗಿಲ್ಲ. ಯಾರು ನೇರವಾಗಿ ನನ್ನ ಕಡೆ ಬಂದು ಎಟ್ ಎನಿ ಕಾಸ್ಟ್ ನೀವು ಎಲ್ಲಿರ್ತೀರಿ ನಾವು ಇರ್ತೀವಿ, ನಿಮ್ಮ ಜೊತೆ ಕಾಂಗ್ರೆಸ್ಗೆ ಬರ್ತೀವಿ ಅಂತ ಹೇಳಿದವ್ರು ಮಾತ್ರ ನಾನು ಟಚ್ ಮಾಡ್ತಾ ಇದ್ದೇನೆ ಹೊರತು ಅವ್ರ ಪೊಲಿಟಿಕಲ್ ಅವ್ರದ್ದು ಮುಂದಿನ ಫ್ಯೂಚರು ಅವ್ರಿಗೆ ಬಿಟ್ಟಂಥ ವಿಚಾರ. ಈಗ ನಾನೇನು ಇನ್ಸಿಸ್ಟ್ ಮಾಡಿ ಅವ್ರು ಕರ್ಕೊಂಬಂದು ಈ ಪಕ್ಷಾಂತರ ಮಾಡಿಸುವಂಥದ್ದು ನಂದು ವೈಯಕ್ತಿಕವಾದಂಥ ನನ್ನ ಇದೂ ಅಲ್ಲ, ನನ್ನ ವ್ಯಕ್ತಿತ್ವನೂ ಅಲ್ಲ. ಹೀಗಾಗಿ ಯಾರನ್ನೂ ನಾನು ಟಚ್ ಮಾಡ್ತಾ ಇಲ್ಲ, ಅವ್ರಿಗೆ ಬಿಟ್ಟಂಥ ವಿಚಾರ. ಇನ್ನು ಅವರು ವಾಲಂಟಿಯರ್ ಹೋಗಿ ಜಾಯ್ನ್ ಆಗ್ತಾರೆ, ಆಗಲಿ, ನಮ್ಮದೇನಿಲ್ಲ. ಆದರೆ ನಾನು ಆ ಪ್ರಯತ್ನ ನಾನು ಮಾಡ್ತಾಯಿಲ್ಲ. ನಿಮ್ಮ ತಂದೆಯವ್ರ ಕಾಲದಿಂದಲೂ ಸಂಘದಲ್ಲಿ, ಸಂಘಟನೆಯಲ್ಲಿ, ಬಿ ಜೆ ಪಿಯಲ್ಲಿ ಇದೆಲ್ಲ ಕಡೆ ಗುರುತಿಸ್ಕೊಂಡು ಬಂದಂಥವ್ರು. ಈಗ ಕಾಂಗ್ರೆಸ್ಸಿಗೆ ಬಂದು ಎಲ್ಲೋ ಯಾವತ್ತಾರು ಒಂದು ದಿನ ನಾನು ತಪ್ಪು ಮಾಡಿದೆ ಅನ್ನೋದು ಯಾವತ್ತಾರು ಅನಿಸಿದೆಯಾ ಜಗದೀಶ್ ಶೆಟ್ಟರ್ ಅವ್ರಿಗೆ? ಇಲ್ಲ ಇಲ್ಲ, ನನಗೆ ಎಂದೂ ಕಾನ್ಷಿಯಸ್ ಬೈಟ್ ಆಗಿಲ್ಲ ಮತ್ತು ಅದ್ರ ಬಗ್ಗೆ ಪಶ್ಚಾತ್ತಾಪನೂ ಇಲ್ಲ. ಯಾಕಂದರೆ ತಪ್ಪು ಮಾಡಿದ್ರು ಯಾರು? ಅವರು. ಈಗ 6 ಬಾರಿ ಸತತವಾಗಿ ಆಯ್ಕೆ ಆದಂಥ ವ್ಯಕ್ತಿಯಿಂದ ಬರೀ ವ್ಯಕ್ತಿಯಾಗಿ MLA ಆಗಿ ನಾನು ಕೆಲಸ ಮಾಡಿಲ್ಲ, ಪರ್ಸನಲ್ ಬೆನಿಫಿಟ್ ತೊಗೊಂಡಿಲ್ಲ, ಪಾರ್ಟಿಗೂ ನಾನು ಕಾಂಟ್ರಿಬ್ಯೂಷನ್ ಮಾಡಿದ್ದೀನಿ. ಸಂಘಟನೆ ಮುಖಾಂತರ ಉತ್ತರ ಕರ್ನಾಟಕದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಲ್ಲಿ ಅಭ್ಯರ್ಥಿ ಇಲ್ಲ ಅಲ್ಲಿ ಅಭ್ಯರ್ಥಿಗಳನ್ನ ಹುಡುಕುವಂಥದ್ದು, ಅವ್ರ ಲೀಡರ್ಶಿಪ್ ಬೆಳೆಸುವಂಥದ್ದು, 100 ಜನ ಬೆಳೆಸುವಂಥದ್ದು, ಮತ್ತು ZP ತಾಲೂಕು ಮಟ್ಟದವರೆಗೂ ನಾನು ಹೋಗಿ ಕ್ಯಾಂಪೇನ್ ಮಾಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ಇವತ್ತು ನನ್ನ ಕಡೆಯಿಂದ ಯಾವುದೂ ತಪ್ಪಾಗಿಲ್ಲ. ಅಲ್ಲಿಂದ ಏನು ಮಿಸ್ಟೇಕ್ ಅದು ಒಂದು ಮೇಲಿನ ದಿಲ್ಲಿ ವರಿಷ್ಠರಿಗೆ ಮಿಸ್ಕಮ್ಯುನಿಕೇಷನ್ ಆಯಿತು, ಇಲ್ಲೇ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸು ಇದ್ರ ಬಗ್ಗೆ ಏನೋ ಸರಿಯಾದಂಥ ಮಾಹಿತಿ ಕೊಡಲಿಲ್ಲ, ಅದರಿಂದ ಏನು ಡಿನೈಲ್ ಆಯಿತು, ಅದು ನನ್ನ ತಪ್ಪಲ್ಲ. ಅದು ಅದಕ್ಕಾಗಿ ಒಂದು ಎಲ್ಲಿಯಾದರೂ ಒಂದು ನೋಡಿ ಪ್ರೊಟೆಸ್ಟ್ ಅನ್ನೋದು ಇರಬೇಕಾಗ್ತದೆ. ನನಗೆ ಯಾಕೆ ಇಲ್ಲಿಕ ನಾನು ಎಂದೂ ಯಾವುದೇ ಪ್ರೊಟೆಸ್ಟು, ರೇಬಲ್ಲು, ಪಕ್ಷನಿಷ್ಠೆ ಕೆಲಸ ಮಾಡಿದಂಥ ವ್ಯಕ್ತಿ. ನನ್ನ ಮನಸ್ಸಲ್ಲಿ ಎಂದೂ ವಿಚಾರ ಮಾಡಿಲ್ಲ. ನಾನು ಯಾವುದೇ ಎಲೆಕ್ಷನ್ ಕಮಿಟೆಡ್ ಆಗಿ ಕೆಲಸ ಮಾಡಿದ್ದೀನಿ. ಹೀಗಾಗಿ ಆ ಸಂದರ್ಭದಲ್ಲಿ ಇದು ಏನಪ್ಪ ಈ ರೀತಿ ನನಗೆ ಅನ್ಯಾಯ ಮಾಡಿದರು, ಸ್ವಾಮಿಯಮ್ಮನಿಗೆ ಧಕ್ಕೆ ತಂದರು, ನಾನು ಸುಮ್ಮನೆ ಕುಂತ್ರೆ ಅದು ನಾನು ಗುಲಾಮಗಿರಿಗೆ ಒಗ್ಗಿದಂಗೆ ಆಗ್ತದೆ. ಕೆಲವು ವ್ಯಕ್ತಿಗಳು ಹಿತಾಸಕ್ತಿಗೆ ಮಾಡಿದಂಥ ಆ ವ್ಯಕ್ತಿಗಳ ಪ್ರಯೋಗಕ್ಕೆ ನಾ ಬಲಿ ಆಗೋದಾದರೆ ಅವ್ರಿಗೊಂದು ಪಾಠ ಕಲಿಸ್ಬೇಕಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಹೊರಗೆ ಬರುವಂಥದ್ದಾಯಿತು. ಅದಕ್ಕಾಗಿ ನನಗೆ ಅದು ಮಾಡಿದ್ದು ನನಗೆ ಇವತ್ತೂ ತಪ್ಪಂತ ಅನಿಸಿಲ್ಲ, ಅದ್ರ ಬಗ್ಗೆ ಪಶ್ಚಾತ್ತಾಪನೂ ಇಲ್ಲ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.